ಮಾರುತಿಯ ಅನುಗ್ರಹದಿಂದ ನಾವು ಇಷ್ಟೊತ್ತಿನವರೆಗೂ ಅತ್ಯಂತ ನಿರ್ವಿಘ್ನವಾಗಿ ಅವನ ದಿವ್ಯವಾಗಿರ್ತಕ್ಕಂಥ ಸ್ತೋತ್ರವನ್ನು ಪಾಠ ಮಾಡಿದ್ದೀವಿ. ಅದನ್ನು ನಿಜವಾಗಿಯೂ ಅವನಿಗೆ ಬಹಳ ಸಂತೋಷ ಆಗಿದೆ. ಈಗ ಮುಂದಿನ ಕಾರ್ಯಕ್ರಮ ಏನು ಅಂದ್ರೆ, ಒಂದು 3/4 ಗಂಟೆ ಅಷ್ಟು ಈಗ ಭಕ್ತಿಗೀತೆ ಸಂಗೀತದ ಒಂದು ಕಾರ್ಯಕ್ರಮ ಇದೆ. ಎಲ್ಲರೂ ನಾವು ನಾಮಸ್ಮರಣೆ ಮಾಡ್ಕೋತಾನೆ ಅದನ್ನು ನಾವು ಶ್ರವಣ ಮಾಡೋಣ. ಅದಾದ ಮೇಲೆ ಒಂದು ಅರ್ಧ ಗಂಟೆ ಆಶೀರ್ವಚನ ಇದೆ. ಅದಾದ ಮೇಲೆ ಮಹಾನೈವೇದ್ಯ, ಮಹಾಮಂಗಳಾರತಿ, ಪ್ರಸಾದ ಆಗ್ತದೆ. ಆಮೇಲೆ ಭಕ್ತರು ತಮ್ಮ ತಮ್ಮ ಸ್ಥಾನಗಳಿಗೆ ಪ್ರಸ್ಥಾನ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಈವರೆಗೂ ಬೆಳಗಿನಿಂದ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಅತ್ಯಂತ ಒಂದು ಆಸಕ್ತಿಯಿಂದ, ಪ್ರೇಮದಿಂದ ಭಗವಂತನ ದಿವ್ಯವಾಗಿರ್ತಕ್ಕಂಥ ಉಪಾಸನೆಯಲ್ಲಿ, ಸದ್ಗುರುಗಳ ದಿವ್ಯವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ಅಲ್ಲಿ ಒಳಗ ಲಘುರುದ್ರಾಭಿಷೇಕ ನಡೆದಿದೆ ಪಾದುಕೆಗಳಿಗೆ, ಮಾರುತಿಗೆ. ಇಂದಿನ ವಾತಾವರಣ ನಿಜವಾಗಿಯೂ ನಮಗೆಲ್ಲರಿಗೂ ಸಮಾಧಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಈಗ 5 ನಿಮಿಷಗಳಲ್ಲಿ ಸಂಗೀತ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಎಲ್ಲರೂ ಅವರ ಸೇವೆಯನ್ನು ಅತ್ಯಂತ ಆದರದಿಂದ ಮತ್ತು ಭಕ್ತಿಯಿಂದ ಶ್ರವಣ ಮಾಡಬೇಕು. ಅದಾದ ಮೇಲೆ ಒಂದು ಅರ್ಧ ಗಂಟೆ ಆಶೀರ್ವಚನ ಆಗ್ತದೆ. ಎಲ್ಲರೂ ಅಲ್ಲಿವರೆಗೂ ಶಾಂತವಾಗಿ ನಾಮಸ್ಮರಣೆ ಮಾಡಿಕೊಳ್ತಾನೆ ಅದನ್ನು ಶ್ರವಣ ಮಾಡಬೇಕು ಅನ್ನುವಂಥ ಈ ಒಂದೂವರೆ ಗಂಟೆ ಅನ್ನೋದನ್ನು ನಾಮಸ್ಮರಣೆ ಇದೆ. ಆದ್ದರಿಂದ ಅದನ್ನು ಸಹಿತ ನಾನು ಈಗ ನಿಮ್ಗೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದರ ಜೊತೆಗೇನೆ ಸಂಗೀತ ಕಾರ್ಯಕ್ರಮ ಇರ್ತದೆ. ಕಿವಿಯಿಂದ ಕೇಳೋದು, ಬಾಯಿಂದ ಭಗವಂತನ ನಾಮ ಕೇಳೋದು. श्रीराम समर्थ बहु चांगले नाम या राघवाचे, अति साजिरे स्वल्प सोपे फुकाचे, करी मूळ निर्मूळ घेता भवाचे, जीवा मानवा हेची कैवल्य साचे, मनी वासना भक्ती तुझी करावी, कृपाळूपणे राघवे पुरवावी, वसावे मजा अंतरी नाम घेता, ओ नायका मागणे हेची आता, राजा स्थळी हे मन जाय माझे, राजा स्थळी हे निज रूप तुझे, मी ठेवितो मस्तक त्या ठिकाणी, हे तुझे सद्गुरु पाय दोन्ही, जयाचा जनी जन्म नामात झाला, जयाने सदा वास नामात केला, जयाचा मुखी सर्वदा नाम कीर्ती, नमस्कार त्या ब्रह्म चैतन्य मूर्ती, सद्गुरुनाथ महाराज की जय. जय जय रघुवीर समर्थ. ಹಾವುಗಾರ ಅವನು ಏನು ಮಾಡ್ತಾನಂದ್ರೆ, ಒಂದು ಹಾವು ತಂದಿರ್ತಾನೆ, 1 2 ಹಾವು ತಂದಿರ್ತಾನೆ, ಜೊತೆಗೆ ಒಂದು ಮುಂಗುಲಿನೂ ತಂದಿರ್ತಾನೆ. ಅವ ಮುಂಗುಲಿಯಲ್ಲಿ ಒಂದು ಭೂತಕ್ಕೆ ಕಟ್ಟಿರ್ತಾನೆ. ಹಾವು ಆಡಿಸ್ತಿರ್ತಾನೆ, ಕುಂದಿಗೆ ಹೋಗ್ತಾನೆ, ಆಡಿಸ್ತಾನೆ. ಅದನ್ನು ನೋಡ್ಲಿಕ್ಕೆ ಸುತ್ತಲೂ ಜನ ನಿಂತಿರ್ತಾರೆ. ಆದ್ರೆ ಅವನ ಉದ್ದೇಶ ಏನದಲ್ಲ, ಹಾವು ಆಡಿಸೋದಲ್ಲ. ಅದನ್ನೇ ಬಹಳ ತೋರಿಸೋ ಪ್ರಶ್ನೆ ಇಲ್ಲ ಅವನಿಗೆ. ಅವ ಮುಂಗ್ಲಿನ ಹಾವಿ ಆಟ ಆಡಿಸ್ತೀನಿ ನೋಡ್ರಿ ಅಂತ. ಅವ ಕಟ್ಟಲ್ಕ ಮುಂಗ್ಲಿ ಬಿಡೋದಿಲ್ಲ, ಹಾವಿನ ಹತ್ರ ಅದ್ರ ಹೋಗ್ಕೊಡೋದಿಲ್ಲ, ಹಾವನ್ನು ಅದ್ರ ಹತ್ರ ಹೋಗ್ಕೊಡೋದಿಲ್ಲ. ಎರಡೂ ಗುಡ್ಡಾಡಿ ಒಂದಕ್ಕೊಂದು ತಿಂದ ಬಿಡ್ತಾವೆ. ಆದ್ರೆ ಅವನ ಉದ್ದೇಶ ಏನು ಅಂದ್ರೆ, ಕೊನೆಗೆ ಒಂದು ಜಡಿಬೂಟಿ ಮಾರೋದಿರ್ತದೆ. ನೋಡ್ರಿ, ಇದು ಹಾವು ಕಡಿದ್ರೆ ವಿಷ ನಿವಾರಿಸ್ತಕ್ಕಂಥ ಒಂದು ಬೂಟಿ ಅದ, ಇದನ್ನ ನೀವು ಕೊಂಡ್ಕೊಳ್ರಿ. ಹೆಂಗೋ ಹಂಗೆ ಇವೆಲ್ಲ ನಮ್ಮ ಅವಗಾರ ಆಟದ ಉದ್ದೇಶ ಏನು ಅಂದ್ರೆ, ನಿಮ್ಗೆಲ್ಲರಿಗೂ ಮನೆಗೆ ಹೋಗೋ ಮುಂದೆ
ನಾವು ಕೊನೆಗೆ ಒಂದು ಸಂದೇಶ ಹೇಳ್ತೀವಿ, ಅದನ್ನು ನಾವೆಲ್ಲರೂ ಮನಸ್ಸಿನಾಗ ಇಟ್ಕೊಂಡು ಹೋಗ್ಬೇಕು. ಅದ್ರ ಜೊತೆಗೆ ಇನ್ನೊಂದು ಜಡಿ ಬೂಟಿನೂ ಕೊಡ್ತೀವಿ, ಸಾಣದು. ಸಾಣದಲ್ಲ, ಭಾಳ ದೊಡ್ಡದದ, ನೋಡ್ಲಿಕ್ಕೆ ಸಾಣದು. ಅದನ್ನ ಯಾಕೆ ಕೊಡ್ತೀವಿ ಅನ್ನೋದು ಆಮೇಲೆ ಹೇಳತ್ನಂತೆ. ಎಲ್ಲರೂ ಏನದ ಆ ಜಡಿ ಬೂಟಿ ತಗೊಂಡು ಮನೆಗೆ ಹೋಗ್ಬೇಕು. ಅದು ದಿನ ಹೆಂಗೆ ತೇಯ್ದು ಅದನ್ನ ಇದನ್ನ ಮಾಡಬೇಕು ಅಂದ್ರೆ, ಈ ಜಡಿ ಬೂಟ್ ಹೆಂಗದ, ಹಾವು ಕಚ್ಚಿದಾಗೂ ಆಗ್ತದೆ, ದಿನಾನು ಸಹಿತ ತಗಣಿ ಕಚ್ಚಿದ ವಿಷಾನೂ ಹೋಗ್ತದೆ. ನಮ್ಮ ಮನಸ್ಸಿನ ಎಲ್ಲ ವಿಷಾನೂ ದೂರ ಆಗ್ತದೆ ಅಂತ ಒಂದು ಜಡಿ ಬೂಟಿ ಆಮೇಲೆ ಕೊಡ್ತೀವಿ. ನಮ್ಮ ಕಾರ್ಯಕ್ರಮ ಮುಗಿದ ಮೇಲೆ, ಆಶೀರ್ವಚನ ಆದಮೇಲೆ, ಅದು ಯಾವಾಗ ಏನು ಅನ್ನೋದು ಈಗ ಹೇಳುವುದಿಲ್ಲ. ಎಲ್ಲರೂ ಅದನ್ನು ತಗೊಂಡು ಪ್ರಸಾದ ಮಾಡಿ ಪ್ರಸಾದ ಮಾಡಬೇಕು. ಆದ್ದರಿಂದ ಈಗ ಅವ್ರದ್ದು ಸಂಗೀತ ಸೇವೆ ಇದೆ. ಅರ್ಪಿತಾ ಜಹಾಗೀರ್ದಾರ್ ಅಂತ ಅವ್ರ ಹೆಸರು. ನಿನ್ನೆ ಸಹಜವಾಗಿ ನಮ್ಮನ್ನು ಅವ್ರು ಭೇಟಿ ಆಗ್ಲಿಕ್ಕೆ ಬಂದು ಏನು ಮಾಡ್ತೀರಿ ಅಂತ ಕೇಳಿದೆ. ಸಂಗೀತ ಮಾಡ್ತೀನಿ, ನಾಳೆಷ್ಟು ಸೇವಾ ಮಾಡಿಬಿಡ್ರಿ ಇಲ್ಲಿ ಅಂತ. ಹೂನ್ರಿ ಅಂತ ಅವರು ಈಗ ಬಂದಿದ್ದಾರೆ. ಅವರು ಈಗ ಶುರು ಮಾಡ್ತಾರೆ. ತಬಲಾ ಪೇಟಿ ಅವ್ರು ಈಗ ಬರಬೇಕು. ಒಂದು 15 ನಿಮಿಷ ನಾ ಈಗ ಬಹುತಾಂಗಲೇ ಹೇಳಿದ್ದೀನಿ. ಈಗ ಜಯಾತಾಜನಿ ಜನ್ಮ ನಾಮಾತ್ಮಧಾಲ ಜಯಾನಿ ಸದಾ ವಾಸನಾಮಾತಕೇನ ಯಾಚಾಮುಖಿ ಸರ್ವದಾ ನಾಮ ಕೀರ್ತಿ ನಮಸ್ಕಾರ ಚ ಬ್ರಹ್ಮ ಚೈತನ್ಯ ಮೂರ್ತಿ ಗುರುನಾಥ ಹರಿ ಜೈ 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 ರಘುವೀರ ಸಮರ್ಥ. ಅವ್ರಿಗೆ ಕೊಡ್ಬೇಕು. ಇದೊಂದು ತೋಡ್ರಿ ಮೈಕ್.